ಹರೇ ಕೃಷ್ಣ. ಈ ಭೀಮನ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ ಆಗೋಣ ನಮಗೆ ಶ್ರಾವಣ ಮಾಸ ಹುಟ್ಟುತ್ತೆ. ಆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಶುಕ್ರವಾರ ಶುಕ್ರವಾರ ಅಂತಂತಾರೆ. ಅದು ಮಾಧ್ವರಿಗೆ ಭಾಳ ವಿಶೇಷವಾದ ಪೂಜೆ, ಲಕ್ಷ್ಮೀ ಪೂಜೆ ಭಾಳ ವಿಶೇಷ. ಅದರಲ್ಲಿ ಶುಕ್ರವಾರ ಪೂಜೆ ಎಂಬುದು ಎಲ್ಲರಿಗೂ ಗೊತ್ತಿರುತ್ತೆ. ಇದನ್ನು 5 ವರ್ಷ ಮಾಡ್ತಾರೆ. 5 ವರ್ಷ ಅಂತಂದರೆ ಮೊದಲನೇ ವರ್ಷ ಅಕ್ಕಿ ಪಾವದಲ್ಲ, ಅದರಲ್ಲಿ ಪಾವು ಒಳಗೆ ಅಕ್ಕಿ ತುಂಬಿಸಿ ಅದರಲ್ಲಿ ಲಕ್ಷ್ಮಿ ಕಾಸು ಅಥವಾ ಲಕ್ಷ್ಮಿ ವಿಗ್ರಹವೋ ಇಟ್ಟು ಅರ್ಶಿನ ಕುಂಕುಮ ಗಂಧ ಪುಷ್ಪ ಅಕ್ಷತೆ ಇದೆಲ್ಲ ಹಾಕಿ ಪೂಜೆ ಮಾಡೋದು. 2ನೇ ವರ್ಷ ಓಕಳಿ ಅಂತಾರಲ್ಲ, 1 ವರ್ಷ ಶ್ರಾವಣ ಅಂದರೆ ಈ ಶ್ರಾವಣ ಶುಕ್ರವಾರ ಆರಂಭಿಸಿದ್ರೆ ಬರೋ ಶ್ರಾವಣ ಶುಕ್ರವಾರ ತನಕ ಬರೋ ವರ್ಷ ಶುಕ್ರವಾರ ತನಕ ಮಾಡಬೇಕು. ಅದು 1 ವರ್ಷ. 2ನೇ ವರ್ಷ ಓಕ್ಲಿ ಅಂತಂತಾರಲ್ಲ, ಓಕ್ಲಿ ಎಂಬುದು ಅರಿಶಿನೊಳಗೆ ಸುಣ್ಣ ನೀರು ಹಾಕಿ ಕರಗಿಸಿ ಒಂದು ಕಲಸ ಒಳಗಿಟ್ಟು ಅದ್ರ ಮೇಲೆ ಒಂದು ಮಾವಿನ ಸೊಪ್ಪು ಇಟ್ಟು ತೆಂಗಿನಕಾಯೋ ಅಥವಾ ಆ ಬರ್ತಕ್ಕ ಏನಾರು ಬಂತಂದ್ರೆ ಆ ಹಣ್ಣು ಇಟ್ಟು ಅದಕ್ಕೆ ಪೂಜೆ ಮಾಡಬೇಕು. ಇದೇ ಥರ ಲಕ್ಷ್ಮೀ ಪೂಜೆ ಮಾಡಾಗ 3ನೇ ವರ್ಷ ಹಾಲು ಒಂದು ಚಿಕ್ಕ ಬೆಳ್ಳಿಗೆ ಲೋಟ ಒಳಗೋ ಅಥವಾ ಬೆಳ್ಳಿ ಒಂದು ಚಿಕ್ಕ ಕಲಸ ತಂಬಿ ಒಳಗೋ ಹಾಲು ತುಂಬಿಸಿ ಅದಕ್ಕೆ ಪೂಜೆ ಮಾಡಬೇಕು. ಆಮೇಲೆ 4ನೇ ವರ್ಷ ಸಾಣೆಕಲ್ಲು ಮತ್ತು ಗಂಧ ಚಕ್ಕೆ ಅದಕ್ಕಿಟ್ಟು ಪೂಜೆ ಮಾಡಬೇಕು. ಅದಕ್ಕೆ ಲಕ್ಷ್ಮೀ ಪೂಜೆ ಮಾಡಬೇಕು. 5ನೇ ವರ್ಷ ವಿಳದಲೆ ಕಟ್ಟು ಅಡಿಕೆ 5 ವಿಳದಲೆ 5 ಗೋಂಟು ಅಡಿಕೆ ಅಥವಾ 7 9 ಹಾಗಿಟ್ಟು ಪೂಜೆ ಮಾಡಬೇಕು. ಇದನ್ನು ಮಾಡಿದರೆ 1 ವರ್ಷ ಒಂದೊಂದು ವರ್ಷ ಹಾಗೆ 5 ವರ್ಷ ಆಗುತ್ತೆ. ಅದಕ್ಕೆ 5 ವರ್ಷ ಪೂಜೆ ಮಾಡ್ತಾರೆ. 5 ವರ್ಷ ನಮ್ಮ ತುಂಬ ಲಾಂಗ್ ಪೀರಿಯಡ್ ಅಂತ ಅನಿಸಿದ್ರೆ ಮತ್ತೊಂದು ಅದಕ್ಕೊಂದು ಇದು ಶಾರ್ಟ ಮಾಡಬೇಕು ಅಂತಂದರೆ ಒಂದೇ ವರ್ಷ ಒಳಗೆ ದೊಡ್ಡ ಹಲಿಗೆ ಹಾಕಿ ಅದನ್ನು ಅರ್ಶಿನ ಅದು ಕೆಮ್ಮಣ್ಣು ರಂಗೋಲಲ್ಲೇ ಮಾಡಿ ಶಂಖಚಕ್ರ ಆಗುತ್ತೆ ಪದ್ಮ ನಮಗೆ ಏನೇನು ರಂಗೋಲ ಬರ್ತವೆ ಎಲ್ಲ ಹಾಕೋದು, ಶ್ರೀಕಾರ ಹಾಕಿ ಅದರ ಮೇಲೆ ಒಂದು ಅಕ್ಕಿ ಪಾವು, ಆಮೇಲೆ ಒಂದು ಓಕ್ಳಿ ಪಾತ್ರೆ, ಆಮೇಲೆ ಓಕ್ಳಿ ಕಲಸ, ಆಮೇಲೆ ಹಾಲು ಕಲಸ, ಆಮೇಲೆ ಈ ಗಂಧ ಚಕ್ಕೆ ಸಾಣೆಕಲ್ಲು ಗಂಧ ಚಕ್ಕೆ ಅದು, ಆಮೇಲೆ ಈ ವಿಳದಲೆ ಅಡಿಕೆ ಕಟ್ಟು ಪೂಜೆ ಇದನ್ನೆಲ್ಲ ಇಟ್ಟುಬಿಟ್ಟು ಎಲ್ಲದಕ್ಕೂ ಸಪ್ರೇಟಾಗಿ ಒಂದೊಂದಕ್ಕೂ ಅರ್ಶಿನ ಕುಂಕುಮ ವಸ್ತ್ರ ಗಜವಸ್ತ್ರ ಹೂವು ಆಮೇಲೆ ಗಂಧಾಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡಿ ಲಕ್ಷ್ಮೀ ಹಾಡು ಹೇಳೋದು ಅಥವಾ ಆಮೇಲೆ ಲಕ್ಷ್ಮೀ ಶೋಧನೆ ಹೇಳೋದು, ಲಕ್ಷ್ಮೀ ಆರತಿ ಹಾಡು, ದೀಪ ಮುಡಿಸಿಟ್ಟು ಇದನ್ನೆಲ್ಲ ಮಾಡಿ ಒಂದು ಸುಮಂಗಲಿನ ಕರೆದು ಅವರಿಗೆ ಅಡಿಕೆ ವಿಳದಲೆ ಕೊಡೋದು. ನಾವು ಯಾವಾಗಲೂ ಕೊಡ್ತಾರೆ ಎಲ್ಲರೂ ನಿಮ್ಮಾದ್ರು. ಅದನ್ನು ಹಂಗೆ ಮಾಡಿ ಒಂದು ಆರತಿ ಮಾಡಿ ಮುಗಿಸ್ಬೇಕು. ಸಂಜೆ ಏನು ಮಾಡಬೇಕು ಮತ್ತು ಬೇರೆ ಉಟ್ಕೊಂಡು ಸ್ವಲ್ಪ ಕಿಂಚಿತ್ತು ಮಡಿಯಾಗಿ ತುಂಬ ಒಂದು ಇದೆಲ್ಲ ಅಂದರೂ ಕೂಡ ಒಂದು ಒಣ ಹಾಕಿರ್ತೀವಲ್ಲ ಅಂತ ಮಾಡಿ ಅಥವಾ ಒಂದು ರೇಷ್ಮೆ ಸೀರೆ ಇದ್ದರೂ ಕೂಡ ಅದನ್ನು ಉಟ್ಕೊಂಡು ಮಾಡ್ಬೋದು. ಅದನ್ನು ಸಂಜೆ ಮತ್ತು ತಿರುಗಿನೂ ಬೇರೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ದೀಪ ಮುಡಿಸ್ಬಿಟ್ಟು ಈ ಲಕ್ಷ್ಮಿ ಹಾಡೆಲ್ಲ ಹೇಳಿ ಒಂದು ದೇವರಿಗೆ ಕಲ್ಲು ಸಕ್ಕರೆ ಏನು ಬರ್ತೋ ಆ ವ್ರತಕ್ಕೆ ಸಮಯದೊಳಗೆ ಏನು ನಮ್ಮ ನೈವೇದ್ಯಕ್ಕೆ ದೇವರಿಗೆ ಸಮರ್ಪಣೆ ಮಾಡ್ಲಿಕ್ಕಾಗೋದು ಅದನ್ನು ನೈವೇದ್ಯ ಮಾಡಿ ದೇವ್ರ ನೈವೇದ್ಯ ಮಾಡಿ ಮತ್ತು ಲಕ್ಷ್ಮೀ ನೈವೇದ್ಯ ಮಾಡಿ ಮತ್ತು ಒಂದು ಆರತಿ ಮಾಡಿ ಉಡಿ ತುಂಬಬೇಕು. ಲಕ್ಷ್ಮೀ ದೇವಿಗೆ ಉಡಿ ತುಂಬಿ ಎಲ್ಲ ವಿಸರ್ಜನೆ ಎಲ್ಲರನ್ನ ಮಾಡಿ ಅದನ್ನು ಅಕ್ಕಿ ಪಡಿ ತಗೊಂಡು ಬಂದು ನಮ್ಮ ಅಕ್ಕಿ ಪಾತ್ರೆ ಅದೆಲ್ಲ ಅದರಲ್ಲಿ ಇಡಬೇಕು. ಆಮೇಲೆ ಈ ಓಕ್ಲಿ ಸ್ವೀಕಾರ ಸ್ವಲ್ಪ ಮಾಡಿಬಿಟ್ಟು ಮನೆಯೊಳಗೆ ಸ್ವಲ್ಪ ಅಲ್ಲೆಲ್ಲಿ ಸಿಂಪಡಿಸ್ಬೋದು. ಅದನ್ನು ಮನೆ ಶುದ್ಧಿಗೋಸ್ಕರ ಆ ಹಾಲನ್ನ ಒಂಚೂರು ತೊಗೊಬೋದು. ಅದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ತಪ್ಪೇನಿಲ್ಲ, ಯಾಕಂದರೆ ಬಿಸಿಲು ಕಾಲ ಮತ್ತು ಹಾಲು ಪ್ಯಾಕೆಟ್ ಹಾಲು ಅದರಿಂದ ಅದೊಂದು ದೋಷ ಇಲ್ಲ. ಸಾಣೆಕಲ್ಲು ದೇವ್ರ ಕೈ ಇಟ್ಬಿಡ್ತೇವೆ. ಆ ಅಡಿಕೆ ಬಿಡದಲ್ಲೇ ನಮ್ಮ ಮನೆ ಜನಗಳು ಮಾತ್ರ ಹಾಕಿಬೇಕು, ಬೇರೆ ಯಾರಿಗೂ ಕೊಡಬಾರ್ದು. ಹೀಗೆ 5 ವರ್ಷ ಮಾಡೋದನ್ನು ನಾವು ಒಂದೇ ವರ್ಷ ಒಳಗೆ ಈ ಶ್ರಾವಣ ಶುಕ್ರವಾರ ಆರಂಭಿಸಿ ಬರೋ ವರ್ಷ ಶ್ರಾವಣ ಶುಕ್ರವಾರ ಮುಗಿಸ್ಬೇಕು. ಇದನ್ನು ಮುಗಿಸಿ ಒಂದು 5 ಮುತ್ತಿದೇವರಿಗೆ ವಿಳದಲೆ ಅಡಿಕೆ ಶಕ್ತಿ ಇದ್ದರೆ ಸೀರೆ ತೆಗೆದುಕೊಡ್ಬೋದು, ಮರದ ಬಾಗಿಣ ಕೊಡ್ಬೋದು. ಇಲ್ಲವೋ ನಮಗೆ ಅದೆಲ್ಲ ಯೋಗ್ಯತೆ ಇಲ್ಲ, ನಮ್ಮಿಂದ ಕಷ್ಟ ಅಂತಂದರೆ ಒಂದು 10 ರೂಪಾಯಿ ದಕ್ಷಿಣ ಇಟ್ಟು ಅವರಿಗೆ ಒಂದು ಕುಬಸ ಕಣವೋ ಏನು ನಮ್ಮ ಕೈಯಲ್ಲಿ ಸಿಕ್ಕುತ್ತೋ ಅಡಿಕೆ ವಿಳದಲೆ ಬಳೆ ಕನ್ನಡಿ ಆಮೇಲೆ ಕಾದೋಲು ಕರಿಮಣಿ ಅಂತಂತಾರಲ್ಲ ಅದೆಲ್ಲ ಕೊಟ್ಟರೆ ಭಾಳ ವಿಶೇಷ. ನಮಗೆ ಎಷ್ಟು ಶಕ್ತಿಯೋ ಅಷ್ಟೇ ಕೊಟ್ಟರೆ ಸಾಕು. ಅದರಿಂದ ಇದು ಬಂದು ತುಂಬ ದೊಡ್ಡ ಹಣ ವೆಚ್ಚ ಕಾಸು ವೆಚ್ಚ ಅಲ್ಲ. ಇದರಿಂದ ನಾನು ಬಂದು ಲಕ್ಷ್ಮೀನ ಪ್ರೀತಿ ಪಡಿಸ್ತೇವೆ. ಲಕ್ಷ್ಮೀ ಪ್ರೀತಿ ಆದರೆ ಲಕ್ಷ್ಮಿ ರೆಕಮೆಂಡ್ ಮಾಡ್ತಾಳೆ ನಮಗೆ ದೇವರತ್ತಲ್ಲಿ. ಅದರಿಂದ ಲಕ್ಷ್ಮಿ ಅಂತರ್ಗತ ಅವನ ನಾರಾಯಣನ ನಮ್ಮ ಪ್ರೀತಿ ಪಡಿಸಲಿಕ್ಕೆ ಈ ವ್ರತಗಳನ್ನ ಇದು ಹೆಂಗಸ್ರಿಗೆ ಉತ್ತಮ. ಇದರಿಂದ ನಮಗೇನಾಗತ್ತಂದರೆ ಸೌಭಾಗ್ಯ ಆಮೇಲೆ ದೀರ್ಘ ಸುಮಂಗಲಿತ್ವ ಸಿಕ್ಕತ್ತೆ. ನಮಗೆ ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ. ನಮ್ಮ ಮನೆಯೊಳಗೆ ಏನೇ ಹಬ್ಬ ಹಾಡಿ ಮಾಡಿದರೂ ಕೂಡ
ಅದು ನಾವು ವಯಸ್ಸಾಯಿತು ಪರವಾಗಿಲ್ಲ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ತೊಗೊಂಡೇ ಕೊಡುತ್ತದು. ನಾವು ಮಾಡಿದೆ ಅಂತಂದರೆ ನಮ್ಮ ಮಕ್ಕಳು ನೋಡ್ತಾರೆ, ನಮ್ಮಮ್ಮ ಮಾಡಿದರು, ನಮ್ಮ ಅಜ್ಜಿ ಮಾಡಿದರು ಅಂತ ಮಾಡ್ತಾರೆ. ಅದನ್ನು ಅದು ಬಿಟ್ಟು ಹೋಗ್ಲಾಂಗಿರುತ್ತೆ ಇದೆಲ್ಲ. ಇದು ಭಾಳ ವಿಶೇಷವಾದ ಪೂಜೆ. ಇದಕ್ಕೆ ಹಾಡು ಅದ, ಈ ಶುಕ್ರವಾರ ಹಾಡು ಅಂತ ಇದೆ, ಕತೆ ಹೇಳ್ತಾರೆ ಇದಕ್ಕೆಲ್ಲ. ಅದು ನೆಕ್ಸ್ಟ್ ಇನ್ನೊಂದು ಸಲ ನೋಡೋಣ ಅದನ್ನು. ಇದು ಆದಷ್ಟು ನಮ್ಮಿಂದ ಕೈಲಾದಷ್ಟು ಮಾಡೋಣ. ಈಗ ಒಂದು ಸಮಯ ಏಕಾದಶಿ ಬಂತು ಅಂತಂದರೆ ಅವತ್ತು ನಾವು ಬರೀ ಈ ವರಲಕ್ಷ್ಮಿ ಪೂಜೆ ಮಾಡ್ತೀವಲ್ಲ, ಆ ಥರ ಆವಾಹನೆ ಮಾಡಿಬಿಟ್ಟು ಮರುದಿವಸ ಏನು ನೈವೇದ್ಯ ಆರತಿ ಇದೆಲ್ಲ ಮರುದಿವಸ ಮಾಡಿ ಯಥ ಪ್ರಕಾರ ಇದನ್ನೆಲ್ಲ ಕದಲಿಸ್ಬೋದು. ಹಂಗೆ ಮಾಡಿ ಇದನ್ನು ಮುಗಿಸ್ಬೋದು. ಇದನ್ನು ಇದು ವಿಶೇಷ. ಶ್ರಾವಣ ಶುಕ್ರವಾರ ಅಂಬೋದೇ ವಿಶೇಷ ನಮಗೆ. ಈ ಪೂಜೆ ಮಾಡಿ ಎಲ್ಲರೂ ನಾವು ಭಗವಂತನ ಲಕ್ಷ್ಮೀ ದ್ವಾರ ಭಗವಂತನ ಪ್ರೀತಿ ಪಡಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.